ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣಾ ಕಣ ರಂಗೇರಿದ್ದು ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಇವತ್ತು ನಾಮಪತ್ರ ವಾಪಸ್ಗೆ ಕಡೇ ದಿನ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಯತ್ನ ವಿಫಲ ಆಗ್ಬಿಡ್ತು. ಕಣದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ತೊಡೆತಟ್ಟಿದ್ದಾರೆ. ಇತ್ತ ಮಗನ ಗೆಲುವಿಗೆ ಎಸ್ ಮಲ್ಲಿಕಾರ್ಜುನ್ ದೇವರ ಮೊರೆ ಹೋಗಿದ್ರೆ, ಅತ್ತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಭರ್ಜರಿ ಮತಬೇಟೆಯನ್ನ ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ಗೆ ಗೋ ಬ್ಯಾಕ್ ಘೋಷಣೆ. ಸಾದಿಕ್ ಪೈಲ್ವಾನ್ ಮನೆ ಎದುರು ಅಭಿಮಾನಿಗಳ ದಂಡು. ಆವಾಜ್ ದೋ ಹಮ್ ಏಕ್ ಹೈ. ಮನೆಯೊಳಗೆ ಮನವೊಲಿಕೆಗೆ ಕಸರತ್ತು, ಮನೆ ಹೊರಗೆ ಅಭಿಮಾನಿಗಳ ಘೋಷಣೆ. ಈ ಹೈಡ್ರಾಮಾದ ದೃಶ್ಯಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಬೇಸಿಗೆಯ ಬಿಸಿಗಿಂತ ಕಾವೇರಿಸಿದ್ದು ರೋಚಕವಾಗಿತ್ತು. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ರಿಜ್ವಾನ್ ಯತ್ನ ವಿಫಲ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಗ್ಯಾರಂಟಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಅಖಾಡದಲ್ಲಿ ಇವತ್ತು ನಾಮಪತ್ರ ವಾಪಸ್ಗೆ ಕೊನೆಯ ದಿನ. ಭಾರೀ ಹೈಡ್ರಾಮವೇ ನಡೆದು ಹೋಯಿತು. ಕಾಂಗ್ರೆಸ್ ವಿರುದ್ಧ ರೆಬಲ್ ಆಗಿರೋ ಸಾದಿಕ್ ಪೈಲ್ವಾನ್ ಸುದ್ದಿಗೋಷ್ಠಿ ವೇಳೆಗೆ ಕಾಂಗ್ರೆಸ್ ನಾಯಕರಾದ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಆಗಮಿಸಿದ್ರು. ಈ ವೇಳೆ ಅಭಿಮಾನಿಗಳು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಸಾದಿಕ್ ಪೈಲ್ವಾನ್ ರನ್ನ ಮನೆಯೊಳಗೆ ಕರೆದೊಯ್ದು ರಿಜ್ವಾನ್ ಅರ್ಷದ್ ನಾಮಪತ್ರ ವಾಪಸ್ಗೆ ಮನವೊಲಿಸುವ ಯತ್ನ ನಡೆಸಿದ್ರು. ಈ ವೇಳೆ ಮನೆಯೊಳಗೆ ನುಗ್ಗಿದ್ದ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ನಾಮಪತ್ರ ವಾಪಸ್ ಪಡೆಯಲು ಮಧ್ಯಾಹ್ನ 3 ಗಂಟೆವರೆಗೆ ಸಮಯ ಇತ್ತು. ಕೊನೆ ಗಳಿಗೆಯಲ್ಲಿ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ನಡೆಸಿದ ಮನವೊಲಿಕೆ ಯತ್ನ ವಿಫಲ ಆಗಿತ್ತು. ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆತರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಎಲ್ಲ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲ ಯುವಕರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ ಪಕ್ಷ ನನ್ನನ್ನ ಕಡೆಗಣಿಸಿದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ, ನನ್ನ ಸಮಾಜ ನನ್ನ ಜೊತೆಗಿದೆ ಅಂತ ಗುಡುಗಿದ್ರು. ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವಿ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ, ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ. ನಮ್ಮ ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲಾ ಅವರು ಕಡೆ ಕಾಣಿಸಿದ್ಕೆ ನಾನು ಬಂಡಾಯ ಅಭ್ಯರ್ಥಿ, ನನ್ನ ಸಮಾಜನ ನಿಲ್ಲಿಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಲಿಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ನಾನು ಶಕ್ತಿವಂತ ಅದನ್ನೇ, ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ವ್ಯಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು ನನ್ನ ಸಮರ್ಥ್ ಗೆಲುವಿಗೆ ದೇವರ ಮೊರೆ ಹೋದ ಕುಟುಂಬ. ಇತ್ತ ಸಾದಿಕ್ ಪೈಲ್ವಾನ್ ಮನವೊಲಿಕೆ ನಡುವೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಶಿರಡಿಗೆ ಪ್ರಯಾಣ ಬೆಳೆಸಿದ್ದು ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ದಾಸ ಕರಿಯಪ್ಪ ಭರ್ಜರಿ ಪ್ರಚಾರ.
ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಪ್ರಚಾರಕ್ಕಿಳಿದಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಎಸ್ಎ ರವೀಂದ್ರನಾಥ್ ದಾವಣಗೆರೆಯ ಶಿರಮಗೊಂಡನಹಳ್ಳಿ ಗ್ರಾಮದ ನಿವಾಸಕ್ಕೆ ತೆರಳಿ ಮತಯಾಚಿಸಿದ್ದಾರೆ. ಇದೇ ವೇಳೆ ಸದ್ಯ ದಾವಣಗೆರೆ ದಕ್ಷಿಣದಲ್ಲಿ 4 ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ ಎನ್ನಲಾಗಿದೆ. ಓರ್ವ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತವಾಗಿದ್ರೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಸೇರಿ 19 ಅಭ್ಯರ್ಥಿಗಳು ಇನ್ನೂ ಕಣದಲ್ಲಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣದಲ್ಲಿ ಎದ್ದಿರುವ ಬಂಡಾಯದ ಕಹಳೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗುವುದಂತೂ ಗ್ಯಾರಂಟಿ. ರಾಘವೇಂದ್ರ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.